दो बुकिंग करके क्या करेगा मैडम? 7272 चलो भैया, खराब करके रखा मैडम इरगुरो, मैंने बुक नहीं किया है। क्यों इरगुरो मैडम? दो बुकिंग करके क्या करेगा मैडम? मैंने नहीं बुक किया है ओला से। बुक कर रहे हो आप ऐसे? मैंने बुक नहीं मैडम, किया। मैं दो तुम्हारा आप में बताओ मैडम। हाँ बताओ आप में बता रहा हूँ। ये देखो ओला में बताओ। ये देखो ओला खोला ना, ओला हाँ कहाँ है? हाँ वो उठाओ। कहाँ मैंने बुक किया है देखो। ओला में। हाँ मैंने बस पैसा देखा था कितना हुआ है, उसके बाद फिर मैंने रैपिडो किया था। फर्स्ट कौन मैंने बुक नहीं किया है आपका। फोन कौन करेगा? मुझे नहीं पता, मैं क्या नंबर सेव करके रखी हूँ कि ओला का मैडम कैब आ रहा है कि- दो बुकिंग भैया दो बुकिंग करके और ऑटो वाले को क्या करेगा तुम्हें? पापा ये ऑटो वाला मेरे को परेशान कर रहा है। हाँ क्यों मैडम दो बुकिंग करेगा मैडम? इधर आके कितना मिनट हो गया? मैं भी नोट कर रही हूँ। हाँ? मेरे को परेशान कर रहा है वो मैडम पहले आके मैं वेट करे दो ऑटो बुक करके क्या करेगा मैडम? क्या करेगा मैडम? इधर आके कितना मिनट हो गया? मैं कंप्लेन कर पापा परेशान कर रहा, हम इसको नहीं किए हैं इसका बुक। तुम्हारा आप में देखा मैडम? ऐप में देखो, आपका ऐप का प्रॉब्लम है, ओला ऐप का। ठीक है ज्यादा नौटंकी मत करो, ओला ऐप का मैडम भैया ओला ऐप का प्रॉब्लम है। इसका दिमाग आप चलोगे कि नहीं चलोगे? ओला में बुक करके कैसे मैडम ऐसा करेगा? मैंने नहीं किया। मैं 2 किलोमीटर खाली 2 किलोमीटर खाली आएगा। 2 किलोमीटर खाली आएगा। क्यों भैया चलो? क्यों भैया क्यों? पागल आदमी है। ಸ್ನೇಹಿತರೆ ನೋಡೋರಲ್ಲ, ಬೆಂಗಳೂರಲ್ಲಿ ಯಾವ ತರ ಕಸ್ಟಮರು ಡಬಲ್ ಬುಕ್ಕಿಂಗು 2-3 ಗಾಡಿ ಬುಕ್ಕಿಂಗ್ ಮಾಡ್ಕೊಂಡು ಕರ್ಸ್ಕೊಂಡು ಬಂದ್ಮೇಲೆ ಯಾವ ತರ ಕೆಟ್ಟ ಪದದಲ್ಲಿ ಯೂಸ್ ಮಾಡ್ತಾರಂತ. ಈ ಲೇಡಿ ಮಾಡಿರೋದು ತಪ್ಪು ಏನಪ್ಪಾ ಅಂತ ಅಂದ್ರೆ, ಸಾರಿ ಅಂತ ಕೇಳ್ಬಿಟ್ಟಿದ್ರೆ ಏನೋ ತಪ್ಪಾಯ್ತು ಗೊತ್ತಾಗಿಲ್ಲ, ಅದು ನಾನು ನೋಡ್ಕೊಂಡಿಲ್ಲ, ಏನೋ ಒಂದು ರೀಸನ್ ಹೇಳ್ಬಿಟ್ಟು ಒಳ್ಳೆ ರೀತಿಯಲ್ಲಿ, ಆದ್ರೆ ಅವಾಚ್ಯ ಶಬ್ದಗಳಿಂದೆಲ್ಲ ಹೇಳೋದು. ಸೊ ನೋಡಿ, ನಾವು ಡ್ರೈವರ್ಗಳು ಇದಕ್ಕಿಂತ ಮುಂಚೆನೂ ಒಂದು ಇನ್ಸಿಡೆಂಟ್ ಆಗಿತ್ತು. ಅದೇನಪ್ಪ ಅಂದ್ರೆ ನಮ್ಮ ಡ್ರೈವರ್ ಅವರು ಏನೋ ಒಂದು ಕೋಪಕ್ಕೆ ಕೆಟ್ಟದಾಗೆಲ್ಲ ಮಾತಾಡ್ಬಿಟ್ಟಿದ್ರು. ಸೊ ಅದನ್ನೇ ದೊಡ್ಡದಾಗಿ ಮಾಡಿದ್ರು. ಇವತ್ತು ಕಸ್ಟಮರ್ ಹತ್ರ ಇವರು ನಮ್ಮ ಆಟೋ ಡ್ರೈವರ್ ಆಗ್ಲಿ ಯಾವುದೇ ತರ ಕೆಟ್ಟದಾಗಿ ಅವರು ಪದನ ಬಳಸಿಲ್ಲ. ಅವ್ರು ಒಳ್ಳೆ ರೀತಿಯಲ್ಲೇ ಕೇಳ್ತಿದ್ದಾರೆ, ಯಾಕೆ ಮೇಡಮ್, ಏನ್ ಮೇಡಮ್ 2 ಕಿಲೋಮೀಟರ್ ಇಂದ ನಾವು ಬಂದಿದ್ದೀವಿ ಅಂತ ಅನ್ಬಿಟ್ಟು. ಆದ್ರೆ ಅವ್ರು ಏನು ಅಂತ ಅಂದ್ರೆ, ಯಾವ ತರ ಕೇಳಿಸ್ಕೊಂಡ್ರಲ್ಲ ಸ್ಟಾರ್ಟಿಂಗ್ ಅಲ್ಲೇ ಕ್ಲಿಪ್ಪಲ್ಲಿ, ಫುಲ್ ಕ್ಲಿಪ್ ನೋಡಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಯಾವ ತರ ಕೆಟ್ಟ ಪದದಲ್ಲಿ ಯೂಸ್ ಮಾಡ್ತಾರೆ ಅಂತ ಅನ್ಬಿಟ್ಟು. ಸೊ ಇದು ಬಂದು ಸ್ನೇಹಿತರೆ ನನ್ನ ಹಲವಾರು ನನ್ನ ಹಳೆ ವಿಡಿಯೋಗಳಲ್ಲೆಲ್ಲ ನಾನು ಹೇಳಿದ್ದೀನಿ ತುಂಬಾ ಸತಿ ಈ ತರ ಪ್ರಾಬ್ಲಮ್ಗಳಾಗಿದೆ ಆಯ್ತಾ. ಸೊ ನಮ್ಮ ಯಾತ್ರಿ, ರ್ಯಾಪಿಡೋ, ಓಲಾ, ಊಬರ್ ಯಾವ್ದೈತೆ ಎಲ್ಲಾನು ಬುಕ್ ಮಾಡ್ತಾರೆ. ಆಮೇಲೆ ಏನ್ ಗೊತ್ತಾ, ಅದರಲ್ಲಿ ಹೆಚ್ಚು ಕಡಿಮೆ ಫೇರ್ ನೋಡ್ಕೊಂತಾರೆ. ಇವಾಗ ರ್ಯಾಪಿಡೋದಲ್ಲಿ ಬಂದ್ಬಿಟ್ಟು 20 ರೂಪಾಯಿ ಪಿಕಪ್ ಚಾರ್ಜಸ್ ಹಾಕಿರ್ತಾನೆ 2 ಕಿಲೋಮೀಟರ್, ಇಲ್ಲಾಂದ್ರೆ 1 ಕಿಲೋಮೀಟರ್ಗೆ ಆಯ್ತು ಅಂತಂದ್ರೆ 10 ರೂಪಾಯಿ, 2 ಕಿಲೋಮೀಟರ್ಗೆ ಆದ್ರೆ 20 ರೂಪಾಯಿ ಲೆಕ್ಕದಲ್ಲಿ ಹಾಕಿರ್ತಾನೆ. ಆದ್ರೆ ಊಬರ್ ಅಲ್ಲಿ ಪಿಕಪ್ ಚಾರ್ಜಸ್ ಯಾವ್ದು ಕೊಡೋದಿಲ್ಲ. ಇವಾಗ ರ್ಯಾಪಿಡೋದಲ್ಲಿ 250 ರೂಪಾಯಿ ಆಗಿ ತೋರಿಸಿದ್ರೆ, ಊಬರ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ 220 ಇಲ್ಲ 230 ರೂಪಾಯಿ ತೋರಿಸುತ್ತೆ. ಸೊ ಕಸ್ಟಮರ್ 10 ರೂಪಾಯಿ 20 ರೂಪಾಯಿಗೋಸ್ಕರನು ಈ ತರ ಬುಕ್ ಮಾಡ್ಬಿಟ್ಟು ಮರ್ತೋಗಿರ್ತಾರೆ. ಒಂದು ನಿಯರೆಸ್ಟ್ ಯಾವ್ದೋ ಗಾಡಿ ಇರುತ್ತೆ, ಬೇಗ ಅವರು ಕಸ್ಟಮರ್ ಲೊಕೇಶನ್ ಬಂದ್ಬಿಟ್ಟಿರ್ತೀವಿ, ಇಲ್ಲ ಬಂದಿರುತ್ತೆ. ಅದಾದ್ಮೇಲೆ ಈ ತರ ಬಂದ್ಮೇಲೆ ಎಲ್ಲರಿಗೂ ಯಾರಿಗಂದ್ರೂ ಕೂಡ ಬೇಜಾರಾಗೇ ಆಗುತ್ತೆ. ಇವಾಗ ನೋಡಿ, ಗಾಡಿಗೆ 2 ಕಿಲೋಮೀಟರ್ ಬರ್ಬೇಕಂದ್ರೆ ನಮ್ಮ ಆಟೋಗಳಿಗೆ ಮಿನಿಮಮ್ ಅಂತಂದ್ರು ಕಿಲೋಮೀಟರ್ಗೆ 8 ಇಂದ 9 ರೂಪಾಯಿವರೆಗೂ ಖರ್ಚು ಬರುತ್ತೆ. ಸರಿನಾ? ವೇರಿಯಂಟರು, ಟೈರ್ ಉಜ್ಜುತ್ತೆ, ನಾವು ಬಂದಿರ್ತೀವಿ ಆ ಟ್ರಾಫಿಕ್ ಅಲ್ಲ ಗುಂಡಿನಲ್ಲಿ. ಬೆಂಗಳೂರದು ರೋಡ್ ಕಂಡೀಷನ್ಗಳೆಲ್ಲ ನಿಮ್ಗೆಲ್ಲರಿಗೂ ಗೊತ್ತಿರುವಂತದ್ದೇ. ಸೊ ನೋಡಿ, ಈ ತರ ಕೆಟ್ಟದಾಗೆ ಇದಕ್ಕೆ ಕೂಡ ನಿಮ್ಮ ಅಭಿಪ್ರಾಯ ತಿಳಿಸಿ. ಅವತ್ತು ಲಾಸ್ಟ್ ಟೈಮು ತುಂಬಾ ಜನನೇ ಅಂದ್ರೆ ನಮ್ಮ ಡ್ರೈವರ್ ಒಬ್ರು ಕೆಟ್ಟದಾಗೆ ತುಂಬಾನೇ ಇದ್ ಮಾಡ್ಬಿಟ್ರು ಅಂತ, ಪಾಪ ಜೈಲ್ವರ್ಗು ಹಾಕ್ಬಿಟ್ಟಿದ್ರು. ಸೊ ಈ ತರ ಈ ಲೇಡಿ ಮಾಡಿರೋದು ಎಷ್ಟು ಸರಿ ಅನ್ನೋದನ್ನ ನೀವು ತಿಳಿಸಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ, ಅವ್ರು ಸಾರಿ ಕೇಳ್ಬಿಟ್ಟಿದ್ರೆ ಅವ್ರೇನೋ ಕ್ಷಮಿಸ್ಬಿಟ್ಟಿರೋರು. ಎಷ್ಟು ನೀಟಾಗಿ ಮಾತಾಡಿದ್ದಾರೆ ನಮ್ಮ ಡ್ರೈವರು, ಹರಾಸ್ಮೆಂಟ್ ಮಾಡ್ತೀರಾ ಅದು ಇದು ಅಂತ ಅಂದ್ಬಿಟ್ಟು. ಇದು ನಮ್ಮ ಬೆಂಗಳೂರಲ್ಲಿ ಇಷ್ಟೇ ಅಲ್ಲ ಸ್ನೇಹಿತರೆ, ಎಲ್ಲಾದ್ರೂ ನಾವು ಒಂದು ಮನೆ ಕಡೆ ಏನಾದ್ರು ತಗೊಂಡೋಗಿ ಎಲ್ಲೋ ಒಂದು ನೆರಳಿರೋ ಕಡೆ, ಬಿಸಿಲಿದಾಗ ನೆರಳಿರೋ ಕಡೆನೋ, ಇಲ್ಲ ಅಂತಂದ್ರೆ ಎಲ್ಲೋ ಒಂದು ನಿಲ್ಸಕ್ ಒಂದು ಸ್ವಲ್ಪ ಶಾಂತವಾಗಿರುವಂತ ಜಾಗಕ್ಕೆ ಹೋದ್ರು ಕೂಡ ಅಲ್ಲಿರುವಂತಹ ಅಲ್ಲಿರೋ ಯಾರು ಮನೆಗಳಿರ್ತಾವಲ್ವ, ಅಕ್ಕಪಕ್ಕ ಮನೆಗಳು, ಅವ್ರು ಕೂಡ ಏನ್ ಮಾಡ್ತಾರಂತಂದ್ರೆ, ತೆಗಿ ಈ ಕಳ್ತನ ಆಗ್ತಿದೆ ಈ ಏರಿಯಾದಲ್ಲಿ ಬಂದ್ರೆ ನೀವುಗಳು ಏನಾದ್ರು ಕತ್ಕೊಂಡು ಹೋಗ್ತಾರೆ, ಆ ತರ ಎಲ್ಲ ಹೇಳೋರು ಇದ್ದಾರೆ. ಸೊ ಇದು ಬೆಂಗಳೂರಲ್ಲಿ ಇರೋದು. ಮೇನ್ ರೋಡ್ ಅಲ್ಲಿ ಹಾಕಿದ್ರೆ ಪೊಲೀಸರು ತೆಗೀರಿ ಗಾಡಿ ಅಂತಾರೆ, ಗಲ್ಲಿ ರೋಡಲ್ಲಿ ಹಾಕೊಳ್ಳಿ ಅಂತಾರೆ ಪೊಲೀಸರು. ಆ ಗಲ್ಲಿ ರೋಡಲ್ಲಿ ತಗೊಂಡೋಗಿ ಹಾಕಿದ್ರೆ ಅಲ್ಲಿರುವಂತ ಮನೆ ವಾಸ ಇರೋರು ಬಂದ್ಬಿಟ್ಟು ಇಲ್ಲಿ ಹಾಕ್ಬೇಡಿ ಗಾಡಿಗಳು ಕಳ್ತನ ಆಗುತ್ತೆ ಅಂತ. ನಾವು ಇನ್ನು ಎಲ್ಲಿ ತಗೊಂಡು ಹಾಕ್ಬೇಕು ಅಂತ ಗೊತ್ತಿಲ್ಲ. ಎಲ್ಲೋ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಅಪಾರ್ಟ್ಮೆಂಟ್ ಪಕ್ಕ ಅಲ್ಲಿ ಇಲ್ಲಿ ಹಾಕಿದ್ರೆ ಕೂಡ
ಅಲ್ಲಿ ಬೀಟ್ಸ್ ಅಲ್ಲಿ ಬಂದ್ರೆ ಯಪ್ಪ ಇಲ್ಲಿ ಪೊಲೀಸರು ಹೇಳೋದು ಯಪ್ಪ ಇಲ್ಲಿ ಹಾಕ್ಬೇಡ, ಎಲ್ಲಾದ್ರೂ ಮುಂದೆ ತಗೊಂಡು ಹಾಕೋ ಅಂತ ಅವ್ರು ಹೇಳ್ತಾರೆ. ನಾವು ಯಾವ್ದಾದ್ರು ಒಳ್ಳೆ ಜಾಗಕ್ಕೆ ಇವಾಗ ನೋಡ್ಕೊಂಡು ಹಾಕೊಂತೀವಿ. ಅಂತ ಜಾಗದಲ್ಲಿ ಏನ್ ಮಾಡ್ತಾರೆ, ಈ ಮನೆ ಇರೋರು ಇಲ್ಲ ಅಲ್ಲ ಇರುವಂತ ಅಸೋಸಿಯೇಷನ್ ಮೆಂಬರ್ಸ್ಗಳು ಬಂದು ಇಲ್ಲಿ ಗಾಡಿಗಳಿತ್ರಿ, ಇಲ್ಲಿ ನಿಲ್ಸ್ಕೋಬೇಡ್ರಿ, ಕಳ್ತನ ಆಗುತ್ತೆ, ಇಲ್ಲಿ ಕುಡಿತಾರೆ, ಡ್ರಿಂಕ್ ಮಾಡ್ತಾರೆ ಅಂತ. ನಾವು ಬಂದಿರೋದು ಇಲ್ಲಿ ದುಡಿಯೋಕ್ಕೋಸ್ಕರ. ಸೊ ತುಂಬಾ ಜನ ಏನು ಅನ್ಕೋಬಿಟ್ಟಿದ್ದಾರೆ ಅಂದ್ರೆ, ಯಾರೋ ಬರ್ತಾರೆ ಗುರು ವೈಟ್ ಬೋರ್ಡಲ್ಲಿ ಬಂದು, ನಾನು ಎಷ್ಟೋ ಕಡೆ ನೋಡಿದ್ದೀನಿ, ಅವರು ವೈಟ್ ಬೋರ್ಡಲ್ಲಿ ಬಂದು ಕುಡ್ಕೊಂಡು ಅಲ್ಲಿ ಬಾಟ್ಲುಗಳೆಲ್ಲ ಎಸ್ತು ಹೋಗೋದು ಅಂಥದ್ದೆಲ್ಲ ಮಾಡ್ತಾರೆ. ಅದನ್ನ ಬಂದ್ಬಿಟ್ಟು ನೀವು ಕ್ಯಾಬ್ ಅವರು, ನೀವು ಆಟೋದವ್ರು ಬಂದು ಈ ತರ ಕುಡಿತೀರಾ, ಇಲ್ಲೆಲ್ಲ ಬಂದ್ಬಿಟ್ಟು ಗಲೀಜ್ ಮಾಡ್ತೀರಾ ಅನ್ನೋದು ಹೇಳ್ತಾರೆ. ಸೊ ಇದು ತುಂಬಾನೇ ಬೇಜಾರಾಗುವಂಥದ್ದು. ನೋಡಿ, ಈ ಲೇಡಿ ಮಾಡಿದ ಬಗ್ಗೆ ಕೂಡ ನಿಮ್ಮ ಅನಿಸಿಕೆ ತಿಳಿಸಿ. ಸೊ ನೋಡಿ, ಅದನ್ನ ಕೇಳಿದ್ದೆ ಕೂಡ ಆ ಎಮ್ಮನಿಗೆ ಹರಾಸ್ಮೆಂಟ್ ಆಗೋಯ್ತು. ಅದ್ರ ಜೊತೆಗೆ ಆ ಎಮ್ಮ ಬಳಸಿರುವಂತ ಪದ ಅದು ಸರಿನಾ ಅಂತ ಹೇಳಿ, ಆ ಎಮ್ಮ ಇಂಗ್ಲೀಷಲ್ಲಿ ಬಳಸೋಳೆ, ಸೇಮ್ ಅದೇ ಪದನೇ ನಮ್ಮ ಆಟೋ ಡ್ರೈವರ್ ಮುಂಚೆ ಒಬ್ರು ಅದು ಬಂದು ಕನ್ನಡದಲ್ಲಿ ಬಳಸೋರೆ. ಸೊ ಎಲ್ಲೂ ಅಂದ್ರೆ ಇವಾಗ ಸಪೋಸ್ ಇವಾಗ ನಾವು ಹೆಂಗೆ ಅಂತಂದ್ರೆ, ಈಗ ಅಂದ್ರೆ ನಾವು ಇವಾಗ ಜೆಂಟ್ಸ್ ಆಗಿ ಯಾವ್ದಾದ್ರು ಲೇಡೀಸ್ ಅವರು ಸುಮ್ಮನೆ ಏನಾದ್ರು ನಮ್ಮ ಕೈ ಎಳೆದ್ರು, ಕೈ ಹಿಡಿಯಕ್ ಬಂದ್ರು, ಏನಾದ್ರು ಅಂದ್ಬಿಟ್ರೆ ನಮ್ಮ ಮೇಲೇನೆ ಕೇಸ್ ಹಾಕ್ಬಿಡ್ತಾರೆ. ಸೊ ನಮ್ಮ ಇಂಟೆನ್ಸ್ ಆ ಥರ ಇಲ್ಲ, ನಾವು ಬಂದಿರೋ ದುಡಿಯೋಕ್ಕೋಸ್ಕರ. ಇಲ್ಲಾಂದ್ರೆ ಆಟೋನೇ ಓಡಿಸ್ಬೇಕಾ, ಎಷ್ಟೋ ಬೇರೆ ಕೆಲಸಗಳು ಮಾಡ್ಕೊಂಡಿರ್ಬೋದು. ನಾವು ಕಷ್ಟಪಟ್ಟು ಕೆಲಸ ಡ್ಯೂಟಿ ಮಾಡೋಣ ಅಂತ ಇಲ್ಲಿ ದುಡಿಯೋಣ, ಒಳ್ಳೆ ರೀತಿಯಲ್ಲಿ ದುಡ್ಕೊಂಡು ತಿನ್ನೋಣ ಅಂತ ಬಂದಿರೋದು ನಾವು ಆಟೋ ಡಿಪಾರ್ಟ್ಮೆಂಟಲ್ಲಿ. ಆದರೆ ಕೆಲವೊಂದು ಈ ಥರ ಸನ್ನಿವೇಶಗಳಲ್ಲಿ ಏನೇನೋ ಆಗಿ ತಿರುಗ್ಬಿಡುತ್ತೆ. ಸೊ ಅದನ್ನು ನಾನು ಫುಲ್ಲು ಡೀಪಾಗಿ ಹೇಳ್ತಾ ಇಲ್ಲ, ಸ್ವಲ್ಪ ನಿಮಗೂ ಅರ್ಥ ಮಾಡ್ಕೊಳ್ಳಿ. ಯಾಕಂತಂದರೆ ನಿಮಗೂ ಕೂಡ ಗೊತ್ತಿದೆ, ಎಲ್ಲ ನಾನು ಡೀಪಾಗಿ ಹೇಳ್ತಾ ಹೋಗ್ಬಿಟ್ರೆ ಅದು ಚೆನ್ನಾಗಿ ಅನ್ಸೋದಿಲ್ಲ. ಸೊ ಈ ಥರ ಸಿಚುವೇಶನ್ ಕೂಡ ಬೆಂಗಳೂರಲ್ಲಿ ಇರುವಂಥದ್ದು. ಸೊ ಈ ಲೇಡಿ ಮಾಡಿದ್ದು ಎಷ್ಟು ಸರಿ, ನನ್ನ ಲೆಕ್ಕದಲ್ಲಂತೂ ಗುರು ಈ ಥರ ಮಾಡೋದು ತಪ್ಪು. ಪ್ರತಿಯೊಂದು ಕಸ್ಟಮರ್ ಅರ್ಥ ಮಾಡ್ಕೋಬೇಕು. ಒಂದು ಗಾಡಿ ಕನ್ಫರ್ಮ್ ಆಯಿತು ಅಂತಂದರೆ ಬರ್ತಾರೆ, ಆಯಿತಾ. ಸೊ ಕನ್ಫರ್ಮ್ ಆಗಿಲ್ಲ ಅಂತ ಅವ್ರಿಗೆ ಹೋಗಲ್ಲ ಅಂತಂದರೆ ಇಮಿಡಿಯೇಟ್ ಕ್ಯಾನ್ಸಲ್ ಮಾಡ್ತಾರೆ. 2-3 ಸೆಕೆಂಡ್ ಒಳಗಡೆ ಡ್ರೈವರು ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿಬಿಡ್ತಾರೆ, ಟೈಮ್ ತಗೊಳೋದೇ ಇಲ್ಲ. ಅಮ್ಮಮ್ಮ ಅಂದರೆ 5 ಸೆಕೆಂಡು, ಅರ್ಧ ದಾರಿ ಬಂದ್ಬಿಟ್ಟು ಕ್ಯಾನ್ಸಲ್ ಮಾಡುವಂಥ ಸೀನೇ ಇಲ್ಲ ನಮ್ಮ ಆಟೋ ಫೀಲ್ಡಲ್ಲಿ, ಆಲ್ಮೋಸ್ಟ್ ಆಟೋ ಗಾಡಿಗಳು. ಆದರೆ ಕಸ್ಟಮರ್ ಬಂದ್ಬಿಟ್ಟು ಅವ್ರು ಕೂಡ ಆಪ್ಷನ್ ಇರುತ್ತೆ, 2 ಗಾಡಿ ಬುಕ್ ಮಾಡಿದ್ರೆ ಸರಿ ಓಕೆ ಇದ್ರಲ್ಲಿ ಸಿಕ್ಕಿಲ್ವಾ ತೊಂದರೆ ಇಲ್ಲ, ಟ್ರೈ ಮಾಡಲಿ, ಊಬರಲ್ಲಿ ಮಾಡಲಿ, ಓಲಾದಲ್ಲಿ ಮಾಡಲಿ, ರ್ಯಾಪಿಡೋದಲ್ಲಿ ಮಾಡಿ, ನಮ್ಮ ಯಾತ್ರೆಯಲ್ಲಿ ಮಾಡಲಿ, ಅವರು ಕ್ಯಾನ್ಸಲ್ ಮಾಡಲಿ. ಆದರೆ ಯಾವುದಾದ್ರೂ ಒಂದು ಗಾಡಿ ಕನ್ಫರ್ಮ್ ಆಯಿತು ಅಂದರೆ ಅವ್ರಿಗೊಂದು ಮೆಸೇಜು ಇಲ್ಲಾಂದ್ರೆ ಫೋನ್ ಮಾಡಿಬಿಟ್ಟು ಬರ್ತೀರಾ ಅಂತ ಕೇಳಿ, ಓಕೆ ಅದನ್ನು ಕನ್ಫರ್ಮ್ ಮಾಡ್ಕೋಬೋದು. ಮತ್ತು ಸೇಮ್ ಟೈಮ್ ಯಾರು ಫಸ್ಟ್ ಬರ್ತಾರೆ ಯಾರು ಅಂತ ಅನ್ನೋದು ರನ್ನಿಂಗ್ ರೇಸ್ ನೋಡೋದು ಬೇಡ. ಇವಾಗ ಓಲಾದಲ್ಲೂ ಬುಕ್ ಮಾಡಿಕೊಂಡು, ರ್ಯಾಪಿಡೋದಲ್ಲೂ ಬುಕ್ ಮಾಡಿಕೊಂಡು, ಓಲಾದಲ್ಲಿ ಫಸ್ಟ್ ಬರ್ತಾನ, ರ್ಯಾಪಿಡೋದಲ್ಲಿ ಫಸ್ಟ್ ಬರ್ತಾನ ಅಂತ ನೋಡಿಕೊಂಡು ಫೈನಲ್ ಆಗಿ ಗಾಡಿನ ಕ್ಯಾನ್ಸಲ್ ಮಾಡೋದು ಅಷ್ಟು ಚೆನ್ನಾಗಿರೋದಿಲ್ಲ. ಆದಷ್ಟು ಕೂಡ ಯಾರಾದರೂ ಪಬ್ಲಿಕ್ ನೋಡ್ತಿದ್ರೆ ದಯವಿಟ್ಟು ಒಂದು ಗಾಡಿನ ಬುಕ್ ಮಾಡಿ, ಸಿಕ್ಕಿಲ್ವ ಪರವಾಗಿಲ್ಲ 2 ಸತಿ ಮಾಡಿ, ಯಾವುದಾದ್ರೂ ಒಂದು ಗಾಡಿ ಕನ್ಫರ್ಮ್ ಆಯ್ತಾ ಇಮಿಡಿಯೇಟ್ ಕ್ಯಾನ್ಸಲ್ ಮಾಡಿ. ಅವರು ಮೂವ್ ಮಾಡಿಕೊಂಡು ಅರ್ಧ ಕಿಲೋಮೀಟ್ರ್, 1 ಕಿಲೋಮೀಟ್ರ್, 2 ಕಿಲೋಮೀಟ್ರ್ ಬರೋದ್ರಿಂದಾಗಿ ನಾವು ಕೂಡ ಹಾಕೋದು ಗಾಡಿಗೆ ಗ್ಯಾಸು. ಆ ಗ್ಯಾಸ್ ಸುಮ್ಮನೆ ಫ್ರೀ ಬರೋದಿಲ್ಲ. ಮತ್ತು ಹೇಳ್ಬೇಕು ಅಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಬೆಂಗಳೂರಲ್ಲಿ ಎಷ್ಟು ಪ್ರಾಬ್ಲಮ್ ಇದೆ ಗ್ಯಾಸ್ಗೆ ಅಂತ ಅಂದ್ಬಿಟ್ಟು, LPGಗಲ್ಲ CNG ಗ್ಯಾಸ್ಗೆ ಒಂದು ಕಡೆ ಗ್ಯಾಸ್ ಹಾಕ್ಸ್ತೀವಂತ ಮಿನಿಮಮ್ ಅಂದ್ರೆ 20 ನಿಮಿಷ 30 ನಿಮಿಷ 2 ಅವರ್ವರೆಗೂ ಕಾದು ಗ್ಯಾಸ್ ಹಾಕಿಸ್ಕೊಳೋಂತಹ ಪರಿಸ್ಥಿತಿಯಲ್ಲಿರೋದು. ಅಂಥ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ನಮ್ಮ ಆಟೋ ಡ್ರೈವರ್ಗಳ ಜೀವನ ದಯವಿಟ್ಟು ನಿಮ್ಮ ಹತ್ರ ಕೇಳ್ಕೊಳೋದು, ನೋಡಿಕೊಂಡು ಬುಕ್ ಮಾಡಿ ಅಂತ ಕೇಳ್ಕೊಳಕ್ಕೆ ಇಷ್ಟ. ನಮ್ಮ ಅಭಿಪ್ರಾಯ ಏನಂತ ಈ ವಿಡಿಯೋದಲ್ಲಿ ಕಮೆಂಟಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.